ಆತ್ಮೀಯರೇ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಅಖಿಲ ಭಾರತ ಪಂಚಮಸಾಲಿ ಲಿಂಗಾಯತ್ ಟ್ರಸ್ಟ್ ಪೀಠ ಇದರಿಂದ ನಮ್ಮ ಮೃತ್ಯುಂಜಯ ಸ್ವಾಮೀಜಿಯವರನ್ನು ತೆಗೆದು ಹಾಕಿದ್ದಾರೆ, ಉಚ್ಚಾರಣೆ ಮಾಡಿದ್ದಾರೆ, ಕಿತ್ತು ಹಾಕಿದ್ದಾರೆ. ನಮ್ಮ ವಿಶೇಷವಾಗಿ ನಿಮಗೆ ಗೊತ್ತಿದ್ದಾಗ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ್ ಕಾಶಪ್ಪನವರು. ಇದು ನೋಡ್ರಿ ಎಲ್ಲಿ ಬಂದೈತಂದ್ರೆ, ಎರಡು ಪಕ್ಷಗಳ ಮಧ್ಯದಲ್ಲಿ ಸಿಕ್ಕೊಂಡು ನಮ್ಮ ಸ್ವಾಮೀಜಿಯವರು ಇವತ್ತು ಇವರಿಬ್ಬರು ಹೊಡೆತಕ್ಕೆ ಅವರು ಇದ್ದಂಥವ್ರು ನಲುಗುವಂಥ ಪ್ರಸಂಗ ಬಂತು. ಇಬ್ಬರಿಂದ ಇನ್ನೊಬ್ರು ಯಾರು? ಕಾಶಪ್ಪನ ಎದುರಾಳಿ ಯಾರು? ಬಸವಣ್ಣ ಪಾಟೀಲ್ ಎತ್ನಾಳ. ಬಸವಣ್ಣ ಪಾಟೀಲ್ ಎತ್ತಾಳಂತ ಇವ್ರನ್ನ ಎತ್ಕೊಂಡು ಮಾಡಿ ನಮ್ಮದಪ್ಪ ಹಿಂದುತ್ವ ನೆಲಗಟ್ಟಿನ ಅವ್ರನ್ನ ತೊಗೊಳ್ಳಿಕ್ಕೆ ಹೋದರು. ಇವರು ಲಿಂಗಾಯತ್ ನೆಲಗಟ್ಟಿನಲ್ಲಿ ಇವ್ರು ನೋಡ್ತಾ ಹೋದರು. ಮೃತ್ಯುಂಜಯ ಸ್ವಾಮೀಜಿಯವರು 2A ಮಾಡಿಸ್ತೀವಿ ಅಂತ ಇವ್ರು ಉದ್ದ ಹೇಳಿದರು. ಇವೇನೇ ಒಟ್ಟಿನಲ್ಲಿ ಗೊಂದಲ. ಆದರೆ ಈ ಒಂದು ವಿಷಯದಲ್ಲೇ ನಮ್ಮ ಯತ್ನಾಳರಾಗಿರ್ಬೋದು, ಕಾಶಪ್ಪನವರಾಗಿರ್ಬೋದು, ಇಲ್ಲಿ ಮಠದಲ್ಲಿ ರಾಜಕೀಯ ಮಾಡಬಾರ್ದಾಗಿತ್ತು, ಅವ್ರ ಇದರಲ್ಲಿ ತರಬಾರ್ದಾಗಿತ್ತು. ಯಾಕಂದ್ರೆ ತಮ್ಮ ಹಿತಾಸಕ್ತಿಗಾಗಿ ಇದು ಹೆಸರು ಮ್ಯಾಲೆ ಕಾಣೋದು ಅಷ್ಟೇ, ಹಿಂದುತ್ವ ಲಿಂಗಾಯತ ಅನ್ನುವಂಥದ್ದು. ಯಾಕಂತಂದ್ರೆ ನಿಜವಾಗಿಯೂ ಲಿಂಗಾಯತ ಇವ್ರು ಮಾಡಬೇಕಾಗಿದ್ರೆ ಇವ್ರು ಏನಾದರೂ ಅದ್ರ ವಿರೋಧಿ ಇದ್ದಾರಾ? ಹಿಂದುತ್ವದ ಫುಲ್ ವಿರೋಧಿ ಇದ್ದಾರಾ? ಅವ್ರು ಹಿಂದುತ್ವ ಹೇಳುವಂಥವ್ರು ಲಿಂಗಾಯತ ವಿರೋಧಿ ಇದ್ದಾರೆ. ಬಸವಣ್ಣ ವಿರೋಧ ಮಾಡಲಿಕ್ಕೆ ಸಾಧ್ಯ ಇದೆನಾ? ಹೇಳ್ಬೋದು ಯತ್ನಾಳ್ ಅವರು, ಇಲ್ಲ ಬಸವಣ್ಣವ್ರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ, ಅದು ಸರಿ ಇಲ್ಲ ಅಂತಲ್ಲ, ಅದು ಹೇಳೋ ಪದ್ಧತಿ ಅದಲ್ಲ. ಅದು ಇವತ್ತು ಇನ್ನೊಂದು ನಾವು ಪ್ರಶ್ನೆ ಮಾಡುವಂಥದ್ದು ಏನಪ್ಪ ಅಂದ್ರೆ, ಜನಸಾಮಾನ್ಯರಿಗೆ ತಮ್ಮ ಧರ್ಮ, ನಮ್ಮ ಜಾತಿ ಗುರುತಿಸು ಶಕ್ತಿ ಅಥವಾ ಸ್ವಂತ ಇಲ್ಲ ಅಂದರೆ ಅವ್ರಿಗೆ ಜನಸಾಮಾನ್ಯರು ಏನು ಮಾಡ್ತಾರೆ ಮಾಡಪ್ಪ, ಲಿಂಗಾಯತರು ಹಾಕ್ಕೊಳ್ರಿ, ಹಿಂದೂರು ಹಾಕ್ಕೊಳ್ರಿ, ಮಾಡ್ರಿ ಅಂತ ಹೇಳಿ ಮುಗಿದು ಬಿಡ್ತು. ಇಲ್ಲೇ ಸ್ವಾಮೀಜಿಯವ್ರ ಮುಂತಂದು ಸ್ವಾಮೀಜಿಯವ್ರು ಉಚ್ಚಾರಣೆ ಮಾಡೋದು, ಅವ್ರಿಗೆ ಮನಸ್ಸಿಗೆ ನೋವು ಮಾಡೋದು ಎಷ್ಟು ಸರಿ ಅಂತ. ಇವ್ರು ರಾಜಕೀಯ ಮಾಡ್ತಾರೆ, ಒಬ್ಬರಿಗೊಬ್ಬರು ಟೀಕಾ ಮಾಡಿ ಏನೋ ಮಾಡ್ಕೊಳ್ಳಿ ಬೇಡ ಅಂತಲ್ಲ. ಮತ್ತು ಸ್ವಾಮೀಜಿಯವರು ಆದ್ರೂ ಸಹಿತ ಇವ್ರ ಮಧ್ಯದಲ್ಲಿ ಬೀಳಬಾರ್ದಾಗಿತ್ತು. ಅದರಲ್ಲೂ ಇವ್ರು ಬೇಕಾಗಿದ್ದಾರಪ್ಪ ಪಂಚಮಸಾಲಿ ಜನ. ಪಂಚಮಸಾಲಿಗಳಲ್ಲಿ ಸಾಕಷ್ಟು ಬಡವರಿದ್ದಾರೆ. ಆ ಬಡ ಮಕ್ಕಳಿಗೆ ಅನುಕೂಲ ಮಾಡಿಕೊಡುವಂಥದ್ದು ಏನು ಮಾಡೋಕ್ಕೆ ಸಾಧ್ಯದ? ಸರ್ಕಾರದ ಏನು ಮಾಡಿಸ್ಲಿಕ್ಕೆ ಸಾಧ್ಯದ? 2A ಮತ್ತೇನೋ ಮಾಡಿಸೋ ಅನುಕೂಲ ಮಾಡಿ ಅಷ್ಟು ಮಾತಾಡುವಂಥದ್ದು ಇತ್ತು. ಅಷ್ಟಕ್ಕೆ ಸೀಮಿತ ಮಾಡಿಕೊಂಡು ಇವರು ದೂರ ಸಲ್ಲಿಸ್ಬೇಕಾಗಿತ್ತು ಸ್ವಾಮೀಜಿಯವರು. ಇವತ್ತು ಅವ್ರ ಕಡೆ ಉಚ್ಚಾರಣೆ ಆಗುವಂಥ ಪ್ರಸಂಗ. ಮತ್ತು ಇವತ್ತೇನೋ ಮೀಟಿಂಗು ಕರೆದಿದ್ದಾರೆ ನಮ್ಮ ಸ್ವಾಮೀಜಿಯವರು. ಆ ಮೀಟಿಂಗಲ್ಲಿ ಭಕ್ತರೇನು ತೋರ್ತಾರೆ ಅವ್ರು ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಾಗ ನಮ್ಮ ಸ್ವಾಮೀಜಿಯವರು ಏನಪ್ಪ ಅಂದ್ರೆ, ಪೀಠಕ್ಕೂ ಟ್ರಸ್ಟಿಗೂ ಸಂಬಂಧವಿಲ್ಲ. ಪೀಠ ಬೇರೆ, ಟ್ರಸ್ಟ್ ಬೇರೆ, ಸಂಬಂಧ ಇಲ್ಲ. ನಾನು ಭಕ್ತರ ಋಣದಲ್ಲಿದ್ದೇನೆ. ನನಗೆ ಯಾರು ಭಕ್ತರದಲ್ಲ ಅವರು ಋಣದಲ್ಲಿದ್ದೀನಿ, ಅವರು ನಾನು ಸಾಕಿದ್ದಾರೆ, ಸಲುವಿದ್ದಾರೆ. ಒಳ್ಳೆ ವಿಚಾರ. ಭಕ್ತರ ಸಭೆ ಕರೆದು ಮುಂದಿನ ತೀರ್ಮಾನ ಕೈಗೊಳ್ಳುತ್ತೇನೆ. ಭಕ್ತರು ಕರಿತೀನಿ, ಅವ್ರೇನು ಹೇಳ್ತಾರೆ ಹಂಗೆ ಹೋಗ್ತೀನಪ್ಪ ನಾನು ಅಂತೇಳಿ ಇವತ್ತೊಂದು ಫರ್ಮ್ ಡಿಸಿಷನ್ ತೊಗೊಂಡಿದ್ದಾರೆ ಅವರು. ಇದು ನಿಜವಾಗಿಯೂ ಅವ್ರು ಮಾಡಬೇಕಾಯ್ತು ಅಂದೇ ಮಾಡಿ ಮುಗಿಸಿದ್ರೆ ಯತ್ನಾಳ್ ಅವರನ್ನು ಕಾಶಪ್ಪನವ್ರು ದೂರ ಸರಿಸಿಕೊಂಡು ತಾವಾಯಿತು, ತಮ್ಮ ಪೀಠ ಆಯಿತು, ಜನರ ಜೊತೆ ಸಂಪರ್ಕ ಆಯಿತು, ಮಾಡ್ಕೊಂಡಿದ್ರೆ ಭಾಳ ಚೆನ್ನಾಗಿತ್ತು. ಹೋರಾಟ ಮಾಡಲಿ, ಚಳವಳಿ ಸಲುವಾಗಿ ಕೇಳಿ, ಸರ್ಕಾರಕ್ಕೆ ಬೆನ್ನು ಹತ್ತಲಿ. ತಮ್ಮ ನೇತೃತ್ವದಲ್ಲಿ ಇವರಿಬ್ಬರು ಬೇಕಾಗಿರಲಿಲ್ಲ. ಇಬ್ಬರು ರಾಜಕಾರಣಿಗಳು ತಮಗೆ ಹೆಂಗೆ ಬೇಕೋ ಶಿಶು ಪಾಟೀಲ್ ಇರಲಿ, ಅವ್ರು ತಮ್ಮ ನೆಲಗಟ್ಟಿನಲ್ಲ, ತಮ್ಮ ರಾಜಕೀಯವನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಇವರು ಉಪಯೋಗ ಮಾಡ್ತಾಯಿದ್ರು. ಇವರೆಲ್ಲ ಇವ್ರನ್ನ ದೂರ ಸರಿಸ್ಬೇಕಾಗಿತ್ತು ನಮ್ಮ ಪೀಠಾಧೀಶರು. ಆದರೆ ಯಾಕೋ ಏನೋ ಅದರಲ್ಲಿ ಒಂದಿಷ್ಟು ಪಾಪ ಎಲ್ಲೂ ಹಿಡಿದ್ರು ಏನೋ. ಮತ್ತು ಇನ್ನೊಂದು ಏನಂದ್ರೆ, ನಮ್ಮ ಸ್ವಾಮೀಜಿಗಳು ಭಾಳ ಜನ ನೋಡಿದ್ದೀನಿ ನಾನು, ಭಾಳ ಮುಗ್ಧರು ಇರ್ತಾರೆ. ಏನು ಅವ್ರು ಹೊಗಳಿ ಮಾತಾಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ, ನಂಬಿಬಿಡ್ತಾರೆ, ಹಾಲಿನಂತ ಮನಸ್ಸೋದು. ಆದರೆ ಈ ರಾಜಕಾರಣಿಗಳು ತಮಗೆ ಹೆಂಗೆ ಬೇಕೋ ಆಗ ಉಪಯೋಗ ಮಾಡಿಕೊಂಡು, ತಮಗೆ ಎಲ್ಲಿ ಯೂಸ್ ಮಾಡ್ಕೊಂಡು ಪಾಪ ಪೀಠಕ್ಕೆ ಮತ್ತು ಸ್ವಾಮೀಜಿಯವರಿಗೆ ಮಾನಸಿಕ ನೋವು ಕೊಡುವಂಥವ್ರು ಇವರೆಲ್ಲ. ಇವರಿಂದ ನಮ್ಮ ರಾಜಕಾರಣಿಗಳು ಚರಮ್ ದಿಪ್ಪಾಗಿಬಿಟ್ಟಿದ್ರು. ನೀವು ಏನಂದ್ರೂ ಅವರು ಅದು ಮಾಡೋದಿಲ್ಲ, ನಮ್ಮದು ಸತ್ಯ ಅಂತ ಹೇಳ್ತಾರೆ. ಇವತ್ತು ಕರ್ನಾಟಕದ ರಾಜಕಾರಣಿ ಇರಲಿ, ಭಾರತದ ರಾಜಕಾರಣಿ ಇರಲಿ, ಯಾರೂ ಇರಲಿ, ಯಾರು ಇವತ್ತು ಈ ರಾಜಕಾರಣ ಮಾಡ್ತಾಯಿದ್ದಾರೆ, ಇಲ್ಲಿ ತಿಳು ಚರ್ಮದವ್ರು ಯಾರೂ ಇಲ್ಲ, ಎಲ್ಲ ದಿಪ್ಪು ಚರ್ಮನ. ಅವ್ರು ಏನಂದರೂ ಮತ್ತು ಟೀಕೆ ಟಿಪ್ಪಣಿ ಮಾಡ್ತಾ ಮುಂದೆ ಹೋಗ್ತಾ ಇರ್ತಾರೆ. ಅದ್ರ ಪಾಪ ಈ ನಮ್ಮ ಸ್ವಾಮೀಜಿಯವರಿಗೆ ಉಚ್ಚಾರಣೆ ಮಾಡಿದರೆ ಸಹಜವಾಗಿ ನೋವಾಗ್ಯದ. ಇನ್ನು ಭಕ್ತರು ಏನು ಡಿಸಿಷನ್ ತೊಳ್ತಾರೋ ಅದು ಬೇರೆ ವಿಷಯ, ತೊಳ್ಬೇಕಾಗಿದೆ. ಯಾಕಂತಂದ್ರೆ ಇಲ್ಲೇ ಪಂಚಮಸಾಲಿ ಜನ ಮುಖ್ಯ ಇಲ್ಲ, ಮತ್ತು ಪಂಚಮಸಾಲಿ ಜನಕ್ಕೂ ಸಹಿತ ಸ್ವಾಮೀಜಿಯವರು ಮುಖ್ಯ. ಇವರೆಲ್ಲ ರಾಜಕಾರಣಿ ಬೇಕಾಗಿಲ್ಲ. ಮತ್ತು ಸ್ವಾಮೀಜಿಯವ್ರು ಏನ್ರಿ, ನಮ್ಮೆಲ್ಲ ನಿಮಗೆ ಗೊತ್ತದ, ಈ ಒಂದು ನಮ್ಮ ಬಸವಣ್ಣವ್ರ ವಿಚಾರಧಾರೆಯಲ್ಲೇ ವಿಶ್ವಾಸ ಇರುತ್ತಿರುವಂಥ ಈ ಸ್ವಾಮೀಜಿಗಳು ಇವ್ರಿಗೇನೂ ಬೇಕಾಗಿಲ್ಲ. ಆಯ್ತು, ಯಾರ್ದೋ ಭಕ್ತರಲ್ಲಿ ಊಟ ಆಗ್ತದೆ, ಒಂದು ಕಡೆ ನಿದ್ದೆ ಆಗ್ತದೆ, ನಡೆಯಪ್ಪ ಚೆನ್ನಾಗಿದ್ರೆ ಜನಕ್ಕೆ 4 ಒಳ್ಳೆ ಮಾತುಗಳು ಹೇಳುವಂಥದ್ದು.
ಇವ್ರಿಗೆ ಯಾಕೆ ಬೇಕಾದ ಆಸ್ತಿ ಗೀಸ್ತಿ ಅದನ್ನು ಇವರು ವಿಜಯ ನಮ್ಮ ಕಾಶಪ್ಪನವ್ರು ಹೇಳ್ತಾರೆ. ಅದಕ್ಕೆ ಆರ್ಗ್ಯುಮೆಂಟು ಮಾಡ್ತಾರೆ, ಅವರು ಇನ್ನೂ ಆರೋಪ ಮಾಡ್ತಾರೆ. ಪಾಪ ಪೀಠಾಧೀಶರ ಮೇಲೆ ಇವರು ಆಸ್ತಿ ಮಾಡಿದಾರೆ, ಎಲ್ಲರೂ ಗಳಿಸಿದಾರೆ, ಟ್ರಸ್ಟ್ ನಿಯಮಾವಳಿ ಮೀರಿ ಹೋಗಿದ್ದಾರೆ. ಅದಕ್ಕೆ ನಾವು ಇವ್ರನ್ನ ತೆಗೆದು ಹಾಕಿ ಬೇರೆ ಸ್ವಾಮಿಗಳು ತೊಗೊಂಬರ್ತೀವಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದನ್ನು ಭಾಳ ಆರೋಪ ಮಾಡ್ತಾ ಇದ್ದಾರೆ ಅವರು. ವಿಶೇಷವಾಗಿ ಒಂದು ಮಾತು ಹೇಳ್ತಾರೆ, ಅದು ಅನಬಾರ್ದಾಗಿತ್ತು. ಅವರು ಕಾಶಪ್ಪನವರು ಬಸವ ಜಯಂತ್ಯೋತ್ಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಇಂದಿನಿಂದ ಇನ್ನೊಮ್ಮೆ ಕಟ್ ಮಾಡಿರೋದನ್ನು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಇಂದಿನಿಂದ ಲಿಂಗಾಯತ್ ಪಂಚಮಸಾಲಿ ಪೀಠದ ಪೀಠಾಧ್ಯಕ್ಷರಲ್ಲ. ಸ್ವಾಭಿಮಾನ ಇದ್ದರೆ ಅವರು ಪೀಠದ ಕಡೆಗೆ ಬರಬಾರದು. ಪಕ್ಷಾತೀತವಾದ ಮಠವನ್ನು ಶ್ರೀಗಳು ಪಕ್ಷಕ್ಕೆ ಸೀಮಿತ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ತೆಗೆದು ಹಾಕಿದ್ರು? ಹಿಂಗೆ ಮಾಡಿದರು, ಪಕ್ಷಕ್ಕೆ ಬೆನ್ನು ಹಚ್ಚಿದ್ರು, ಯತ್ನಾಳರು ಬೆನ್ನು ಹಚ್ಚಿದ್ರು, ಅದಕ್ಕೆ ತಪ್ಪು ಅದನ್ನು ತೆಗೆದು ಹಾಕಿದ್ವಿ ನಾವು ಅಂತೇಳಿ ಕಾರಣ ಕೊಡ್ತಾರೆ. ಒಂದು ಆಸ್ತಿ ಮಾಡಿದ್ದಾರೆ, ಹಾಗೆ ಹೀಗೆ ಟೀಕೆನೂ ಮಾಡ್ತಾರೆ. ಇನ್ನೂ ಬೇರೆಯವ್ರಿಗೆ ಆಸ್ತಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಇರ್ಬೋದಿಲ್ಲ ಅಂತಲ್ಲ. ಆದರೆ ಸ್ವಾಮೀಜಿ ವಾರಸದಾರರು ಯಾರು? ಭಕ್ತರನ್ನ. ಆ ಪೀಠ ಬೆಳೆದಂಗೆ ಅದ್ರ ಆಸ್ತಿ ಪಾಸ್ತಿ ಎಲ್ಲ ಪೀಠಕ್ಕೆ ಉಳಿತದೆ, ಅದ್ರ ಹಿಂದಿದಂಥ ಭಕ್ತರಿಗೆ ಉಳಿತದೆ. ಅವ್ರಿಗೇನಪ್ಪ ಮಾರಬೇಕು ಮಾಡಬೇಕು, ಮಕ್ಕಳಿದ್ದಾರೆ, ಮತ್ತೇನೋ ಮಾಡ್ತಾರೆ ಅಂತ ಪ್ರಶ್ನೆ ಇಲ್ಲಿಲ್ಲ. ಅದನ್ನು ದೊಡ್ಡ ಇಶ್ಯೂ ಮಾಡೋ ಅವಶ್ಯಕತೆ ಇರಲಿಲ್ಲೇನೋ ಕಾಶಪ್ಪನವ್ರಿಗೆ. ತೆಗೆದು ಹಾಕುವಂಥ ನಿರ್ಣಯ ತೆಗೆದುಕೊಳ್ಳೋದು ಅವಶ್ಯ ಇರಲಿಲ್ಲೇನೋ, ತೆಗೆದುಕೊಂಡಿದ್ದಾರೆ. ಅದೇ ಕಾಲಕ್ಕೆ ಸ್ವಾಮೀಜಿಯವರಾದರೂ ಸಹಿತ ಇನ್ನೇನು ಭಕ್ತರು ಹೇಳ್ತಾರೆ, ಭಕ್ತರ ನಿರ್ಧಾರದೊಂದಿಗೆ ಒಳ್ಳೆಯ ಸಂಘಟನೆ ಮಾಡಿಕೊಂಡು ಪಂಚಮಸಾಲಿ ಜನಕ್ಕೆ ಸ್ವಾಭಿಮಾನದ ಬದುಕುವಂಥದ್ದನ್ನು ಕಲಿಸ್ಬೇಕು. ಹೌದು, ರಿಸರ್ವೇಷನ್ ಬೇಕು, ಅದು ಬಡತನದ ಉದ್ಯೋಗ ಇಲ್ಲ, ಏನಿಲ್ಲ, ಅನೇಕ ಪಾಪ ಒದ್ದಾಡ್ತಾ ಇದ್ದಾರೆ. ಎಲ್ಲರೂ ನಮಗೆ ಉದ್ಯೋಗ ಇಲ್ಲರಿ, ಅದಕ್ಕೆ ರಿಸರ್ವೇಷನ್ ಕೊಡಲಿ ಅಂತ ಕೇಳ್ತಾರೆ. ಆದರೆ ನಾವಿಲ್ಲಿ ಫಿಕ್ಸ್ ತಿಳ್ಕೊಬೇಕಲ್ಲ, ಈ ರಿಸರ್ವೇಷನ್ 1ರಿಂದ ಅದು ಮೀಸಲಾತಿ 1ರಿಂದ ಎಲ್ಲರಿಗೂ ಉದ್ಯೋಗ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮೆರಿಟ್ ಬೇಕು ಅಂತ ಹೇಳ್ತಾರೆ. ಮೆರಿಟ್ನು ಎಲ್ಲರೂ ಮೆರಿಟೋರಿ ಸಾಗಿಸ್ತಾರೆ, ಎಲ್ಲರೂ ಮೆರಿಟೋರಿ ಸಾಗಿದ್ರೆ ಕೊಡೋರು ಯಾರಿಗೆ? ಅದಕ್ಕೆ ಉದ್ಯೋಗ ಸೃಷ್ಟಿಗೆ ಏನು ಮಾಡಬೇಕಾಗಿತ್ತು ಅನ್ನೋದು ಚಿಂತನೆ ಮಾಡಿ ಸಾಗಿಸ್ಬೇಕು. ಅನೇಕರ ವಿದ್ವತ್ ಜನ ಬದುಕನ್ನು ಓದಿದವರು, ನೋಡಿದವರು, ಸಮೀಪ ಅನುಭವಿಸೋರು ಇರ್ತಾರೆ. ಅವ್ರ ಅಭಿಪ್ರಾಯ ಕೇಳಿಕೊಂಡು ಒಂದು ಅರ್ಥನೀತಿ ಹೊಸದಾಗಿ ತರುವಂಥದ್ದು, ಜನರಿಗೆ ಉಪಯೋಗ ಆಗುವಂಥದ್ದು, ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಡುವಂಥದ್ದು ಮಾಡಿದರೆ. ಮತ್ತು ಅದೇ ಕಾಲಕ್ಕೆ ಕೃಷಿಗೆ ಆದ್ಯತೆ, ಪಾಪ ಅವ್ರು ನೇಗಲು ಹಿಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಮುಚ್ಚೇರಿ ಸ್ವಾಮೀಜಿಯವರು. ಕೃಷಿಗೆ ಆದ್ಯತೆ ಕೊಡುವಂಥದ್ದು, ಕೃಷಿಕನಿಗೆ ಅಂದರೆ ಪಂಚಮಸಾಲಿ ಕೃಷಿಕನೇ ಅವ್ರಿಗೆ ಲಾಭದ ಮಾರ್ಕೆಟ್ ಮಾಡಿಸ್ಕೊಡುವ ದಿಶೆಯಲ್ಲೇ ಚಿಂತನೆ ಮಾಡಿ ಆರ್ಥಿಕವಾಗಿ ಭದ್ರ ಆದ್ರಪ್ಪ ಅಂದ್ರೆ ನಮ್ಮ ಮೀಸಲಾತಿ ಬೇಕಾಗಿಲ್ಲ, ಅದಕ್ಕೆ ಕೇಳೋ ಅವಶ್ಯಕತೆಯೂ ಇಲ್ಲ. ಯಾರು ಲಿಂಗಾಯತರೇ ಬರೆಸ್ಕೊಳ್ರಿ, ಯಾರು ವೀರಶೈವರೇ ಬರೆಸ್ಕೊಳ್ಳಿ, ಅವ್ರಿಗೆ ಯಾವ್ದು ಪ್ರೀತಿ ಮಾಡ್ಕೊಳ್ಳಿ, ಅದನ್ನು ಹಾಕಿ ಇದನ್ನು ಬರೆಸ್ರಿ ಇದನ್ನ ಬರೆಸಿ ಹೇಳಿಕ್ಕೆ ಆಗೋದಿಲ್ಲ. ಹೌದು, ಕೂಡಿದ್ರೆ ಹೆಚ್ಚು ಲಾಭ ಆಗ್ತದೆ ಅನ್ನೋಂಥ ಒಂದು ಪಾಯಿಂಟ್, ಅದು ಒಂದು ಬದುಕದು. ಆದರೆ ಅದನ್ನು ಒಂದು ಇಟ್ಕೊಂಡು ಹೋಗೋದ್ರೆ ಏನಿಲ್ಲ. ಈಗ ಲಿಂಗಾಯತ ಅಂತ ನಂಬಿದಂಥವ್ರು, ಈಗ ಬಸವಣ್ಣನ ಪೂರ್ತಿ ನಂಬಿದವ್ರು ಲಿಂಗಾಯತ ಇರಲಿಪ್ಪ ಅಂತಾರೆ. ಇನ್ನು ಕೆಲವೊಬ್ಬರು ಬಸವಣ್ಣನ ಒಬ್ಬ ನಾಸ್ತಿಕ ಅಂತ ನೋಡ್ತಾರೆ, ಬಸವಣ್ಣನ ಬೇಡ ಅವ್ರು ನಾಸ್ತಿಕ ಆಗಿರ್ತಾನೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೌದಪ್ಪ ಹಿಂದುತ್ವದ ಏನು ವಿಚಾರಗಳಿದಾವ, ಈ ಒಂದು ವೇದ ಉಪನಿಷತ್ತು ಇವನ್ನೆಲ್ಲ ವಿರೋಧ ಮಾಡಿದ್ರು ಬಸವಣ್ಣ. ಅದಕ್ಕೆ ಬಸವಣ್ಣನೂ ಅವರ ನಮ್ಮದು ಬಸವದಳ ನಮ್ಮದು, ನಾವು ಬಸವಣ್ಣನ ಭಕ್ತರು, ಬಸವ ಪದದಲ್ಲಿ ಹೋಗ್ತಿದ್ದು ಅವ್ರು ಅಂತಾರೆ. ಅವರವರ ಭಕ್ತಿಗೆ ಅವರವ್ರ ದರ್ಶನ ಆಗುವಂಥದ್ದು. ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಹಕ್ಕು ಯಾರಿಗೂ ಇಲ್ಲ. ಕಾಶಪ್ಪನವರು ಲಿಂಗಾಯತ ಬರೆಸೋದಾಗಲಿ ಅಥವಾ ನಮ್ಮ ಯತ್ನಾಳರು ಹಿಂದೂ ಬರೆಸ್ರಿ ಅದ್ರಿಂದ ಅನ್ನೋದಾಗಲಿ ತಿಳಿಸಿ ಹೇಳ್ರಿ. ಅದು ಮಾಡಲಿಲ್ಲಂದ್ರೆ ಅದು ಒತ್ತಡ ಮಾಡೋಕ್ಕೆ ಆಗೋದಿಲ್ಲ. ಇದು ಯಾಕಂದ್ರೆ ಪ್ರತಿಯೊಬ್ಬಗೂ ಅವನು ಧರ್ಮ ಪಾಲನೆ ಮಾಡುವಂಥದ್ದು, ಆಚರಣೆ ಪಾಲನೆ ಮಾಡುವಂಥದ್ದು ಅವನ ಹಕ್ಕದ, ಸ್ವತಂತ್ರದ ಪ್ರತಿಯೊಬ್ಬನಿಗೆ ಯಾವುದೂ ಮಾಡ್ಬೋದು. ಅದರಲ್ಲಿ ಯಾರು ಹಸ್ತಕ್ಷೇಪ ಮಾಡೋ ಅವಶ್ಯಕತೆ ತಿಳಿಸಿ ಹೇಳೋ ಕೆಲಸ ಮಾಡಲಿ. ಆದರೆ ಈ ನಡು ಮತ್ತೊಂದು ನಾವು ಹೇಳಬೇಕಾಗಿದ್ದೇನಪ್ಪ ಅಂದ್ರೆ, ಪೀಠದಿಂದ ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನು ತೆಗೆದು ಹಾಕಿದ್ದು ಇದು ಸ್ವಲ್ಪ ಅತ್ಯಂತ ನೋವಿನ ಘಟನೆ. ಕಾಶಪ್ಪನವರು ಈ ದಿಶೆಯಲ್ಲೇ ತಪ್ಪು ಮಾಡಿದರು ಅಂದನೂರು ಎರಡು ಮಾತಿಲ್ಲ. ಅದೇ ಕಾಲಕ್ಕೆ ಯತ್ನಾಳರು ಸಹ ಅವರನ್ನು ತಮ್ಮ ರಾಜಕೀಯ ಬಳಸ್ಕೋಬಾರ್ದಾಗಿತ್ತು ಅನ್ನೋದು ಅಷ್ಟು ಸತ್ಯದ. ಇವರಿಬ್ಬರ ಒಂದು ತಿಕ್ಕಾಟ, ರಾಜಕೀಯ ತಿಕ್ಕಾಟ ಇವತ್ತು ನಮ್ಮ ಸ್ವಾಮೀಜಿಯವರಿಗೆ ಒಂದಿಷ್ಟು ಸಂಕಟ ದಿನ ತಂದು ಇದನ್ನೆಲ್ಲ ಭಕ್ತರು ಗಮನದಲ್ಲಿಟ್ಟುಕೊಂಡು ಸ್ವಾಮೀಜಿಯವರ ಜೊತೆಗೆ ನಿಂತರೆ ಭಾಳ ಉತ್ತಮ. ಯಾಕಂದ್ರೆ ಈಗ ಭಕ್ತರ ಆದ ಗಾಯಕ ಮುಲಾಮ, ಅವ್ರ ಭಕ್ತಿನ ಮುಲಾಮ. ಯಾಕೆಂದರೆ ಸ್ವಾಮೀಜಿ ಇರೋದ್ರ ಈ ಭಕ್ತರ ಸಲುವಾಗಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.